ಕ್ಯಾನ್ಸರ್ನಂತ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ. ಅದರ ಜೊತೆಗೇನೆ ಫರ್ಟಿಲಿಟಿ ಕಡಿಮೆ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಈ ರೀತಿಯಾದಂತಹ ಟೀ ಸ್ಟ್ರೈನರ್ಸ್ ಅಂದ್ರೆ ಪ್ಲಾಸ್ಟಿಕ್ ಇಂದ ಮಾಡಿರುವಂತಹ ಟೀ ಸ್ಟ್ರೈನರ್ ಇರ್ಬೋದು, ಅದು ನೀವು ಬಿಸಿ ಹಾಲಿಗೆ ಫಿಲ್ಟರ್ ಮಾಡೋದಕ್ಕಿರ್ಬೋದು, ಅಥವಾ ಟೀನ ಫಿಲ್ಟರ್ ಮಾಡೋದಕ್ಕಿರ್ಬೋದು, ಅಥವಾ ಕಾಫಿಗೆ ಇರ್ಬೋದು, ಅಥವಾ ಬೇರೆ ಯಾವುದೋ ಬಿಸಿ ಪದಾರ್ಥನ ಫಿಲ್ಟರ್ ಮಾಡೋದಕ್ಕೆ ಪ್ರಯೋಜನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ ಕ್ಯಾನ್ಸರ್ನಂತ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ. ಅದರ ಜೊತೆಗೇನೆ ನಾವು ಇವಾಗ ನೋಡ್ತಿರೋ ಹಾಗೆ ಇದರಿಂದ ಫರ್ಟಿಲಿಟಿ ಕಡಿಮೆ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಗೆ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರೋರಿಗೆ ಉಲ್ಬಣ ಆಗುತ್ತೆ, ಇಲ್ಲದೆ ಇರೋರಿಗೆ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಈ ರೀತಿಯಾದಂತಹ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನ ನೀವು ಬಿಸಿ ಪದಾರ್ಥವನ್ನ ಫಿಲ್ಟರ್ ಮಾಡೋದಕ್ಕೆ ಏನು ಪ್ರಯೋಗ ಮಾಡ್ತಿದ್ದೀರಾ ಅದನ್ನ ತಕ್ಷಣವೇ ನಿಲ್ಲಿಸಿ. ಹಾಗೇನೆ ಈ ರೀತಿಯಾದಂತಹ ಟೀ ಸ್ಟ್ರೈನರ್ಗಳನ್ನ, ಮೈಕ್ರೋ ಪ್ಲಾಸ್ಟಿಕ್ ಇರುವಂತಹ ಟೀ ಸ್ಟ್ರೈನರ್ಗಳನ್ನ ಯಾರಾದ್ರೂ ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಕ್ಯಾನ್ಸರ್ನಂತ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ. ಅದರ ಜೊತೆಗೇನೆ ಫರ್ಟಿಲಿಟಿ ಕಡಿಮೆ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಈ ರೀತಿಯಾದಂತಹ ಟೀ ಸ್ಟ್ರೈನರ್ಸ್ ಅಂದ್ರೆ ಪ್ಲಾಸ್ಟಿಕ್ ಇಂದ ಮಾಡಿರುವಂತಹ ಟೀ ಸ್ಟ್ರೈನರ್ ಇರ್ಬೋದು, ಅದು ನೀವು ಬಿಸಿ ಹಾಲಿಗೆ ಫಿಲ್ಟರ್ ಮಾಡೋದಕ್ಕಿರ್ಬೋದು, ಅಥವಾ ಟೀನ ಫಿಲ್ಟರ್ ಮಾಡೋದಕ್ಕಿರ್ಬೋದು, ಅಥವಾ ಕಾಫಿಗೆ ಇರ್ಬೋದು, ಅಥವಾ ಬೇರೆ ಯಾವುದೋ ಬಿಸಿ ಪದಾರ್ಥನ ಫಿಲ್ಟರ್ ಮಾಡೋದಕ್ಕೆ ಪ್ರಯೋಜನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ ಕ್ಯಾನ್ಸರ್ನಂತ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ. ಅದರ ಜೊತೆಗೇನೆ ನಾವು ಇವಾಗ ನೋಡ್ತಿರೋ ಹಾಗೆ ಇದರಿಂದ ಫರ್ಟಿಲಿಟಿ ಕಡಿಮೆ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಗೆ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರೋರಿಗೆ ಉಲ್ಬಣ ಆಗುತ್ತೆ, ಇಲ್ಲದೆ ಇರೋರಿಗೆ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಈ ರೀತಿಯಾದಂತಹ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನ ನೀವು ಬಿಸಿ ಪದಾರ್ಥವನ್ನ ಫಿಲ್ಟರ್ ಮಾಡೋದಕ್ಕೆ ಏನು ಪ್ರಯೋಗ ಮಾಡ್ತಿದ್ದೀರಾ ಅದನ್ನ ತಕ್ಷಣವೇ ನಿಲ್ಲಿಸಿ. ಹಾಗೇನೆ ಈ ರೀತಿಯಾದಂತಹ ಟೀ ಸ್ಟ್ರೈನರ್ಗಳನ್ನ, ಮೈಕ್ರೋ ಪ್ಲಾಸ್ಟಿಕ್ ಇರುವಂತಹ ಟೀ ಸ್ಟ್ರೈನರ್ಗಳನ್ನ ಯಾರಾದ್ರೂ ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ.